ಓಂ ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನುರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದಲ್ಲಿ ಈಗ 7ನೇ ಸಂಧಿ ನಡೀತಾ ಇದೆ. ರಾಯ ಕಟಕದೊಳು ಇರುಳು ಭೀಷ್ಮರ ಸಾಯಬೇಕೆಂದೊಡಬಡಿಸಿ, ಕಮಲಾಯ ತಾಂಬಕ ಸಹಿತ ಪಾಳಯಕ್ಕೆ ಅರಸನೈ ತಂದ. ಏನು ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮಾಚಾರ್ಯರ ಒಂದು ಪ್ರತಾಪ ಹೇಳಲು ಸಾಧ್ಯವಾಗಿರ್ತಕ್ಕಂಥದ್ದು. ಏನು ಗತಿ ಮಾಡಬೇಕು ಅಂತ ಆ ಭಗವಂತನ ಹತ್ರ ಸಮಾಲೋಚನೆ ಮಾಡಿರ್ತಕ್ಕಂಥ ಧರ್ಮರಾಜ ಭೀಷ್ಮಾಚಾರ್ಯರನ್ನೇ ಕೇಳೋಣ, ಏನು ಗತಿ ಮಾಡಬೇಕು ತಥಾ ನಮ್ಮನ್ನು ನೀವು ಗಡ್ಡಿ ಹಾಕಬೇಕು ಅಂತ, ಯಾವ ರೀತಿಯಲ್ಲಾದರೂ ಕೂಡ ನಮಗೆ ನೀವು ಸಹಾಯ ಮಾಡಬೇಕು, ನಿಮ್ಮನ್ನು ಗೆಲ್ತಕ್ಕಂಥ ಶಕ್ತಿ ನಮಗಿಲ್ಲ ಅಂತ ಹೇಳೋಣ, ನಿವೇದನೆ ಮಾಡಿ ಕೇಳೋಣ ನಮ್ಮ ತಾತ ಅವರು ಅಂತ ಹೇಳ್ತಾ ಕೃಷ್ಣನ ಒಂದು ಉಪಾಯದ ಒಂದು ತಂತ್ರದಿಂದ ಒಳಗಾಗಿರ್ತಕ್ಕಂತಹ ಧರ್ಮರಾಜ ಭೀಷ್ಮಾಚಾರ್ಯರನ್ನು ಸಾಯೋದಕ್ಕುಪ್ಸೋದಕ್ಕೆ ಅಂತ ಹೇಳಿದನು ಕುಮಾರವ್ಯಾಸ. ಸಾಯಬೇಕೆಂದೊಡಬಡಿಸಿ, ಇನ್ನೇನು ಸೋಲ್ಬೇಕು ಅಂದರೆ ಸಾಯಬೇಕು ಅಥವಾ ಸೋಲ್ಬೇಕು. ಭೀಷ್ಮಾಚಾರ್ಯರು ಅವ್ರನ್ನೇ ಕೇಳೋಣ ಹೆಂಗೆ ಸೋಲ್ತಾರೆ ಅಂತ, ಹೆಂಗೆ ಸೋಲಿಸಬಹುದು ಅಂತ ಅವ್ರನ್ನೇ ಕೇಳಿದರೆ ತಾನೇ ಹೇಳೋದು. ಕಮಲಾಯ ತಾಂಬಕ ಸಹಿತ ಪಾಳಯಕ್ಕೆ ಅರಸನೈ ತಂದ. ಪ್ರತಿಕ್ಷಣದಲ್ಲೂ ಪರಮಾತ್ಮನ ಆ ಒಂದು ತಂತ್ರ, ಕೃಷ್ಣನ ತಂತ್ರ, ಕಪಟನಾಟಕ ಸೂತ್ರಧಾರಿಯಾಗಿರತಕ್ಕಂಥ ಭಗವಂತನ ತಂತ್ರ ಮಹಾಭಾರತದಲ್ಲಿ ಎದ್ದು ಕಾಣ್ತಾ ಇದೆ ಅನ್ನೋದಕ್ಕೆ ಕ್ಷಣಕ್ಕೂ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಕುಮಾರವ್ಯಾಸ. ಕೇಳು ಜನಮೇ ಜಯ ಧರಿತ್ರೀಪಾಲ, ದಿನ 3 ಭೀಷ್ಮನ ಕಾಳೆಗದೊಳಲ್ಲಿಂದ ಮೇಲಣ ಕಥನ ಕೌತುಕವ. 3 ದಿನ ಆಯಿತು ಭಯಂಕರವಾದ ಯುದ್ಧ. ಕರ್ಣನಿಗೆ ಮಾತು ಕೊಟ್ಟ ರೀತಿಯಲ್ಲಿ ಪ್ರತಿದಿನ 10,000 ಜನ ಮಹಾರಥರನ್ನು ಭೀಷ್ಮಾಚಾರ್ಯರು ಕೊಲ್ತಾ ಇದ್ದಾರೆ. ಆಲಿಸುವದೈ ಮೂಡನದ್ರಿಯ ಮೇಲೆ ಕೆಂಪೆಸೆಯಿತ್ತು, ಘನ ನಿಸ್ಸಾಳವದರಿದ ನೈರುಪಾಲರ ಕಟಕವೆರಡರಲ್ಲಿ. 4ನೇ ದಿನ ಸೂರ್ಯೋದಯ ಆದ ತಕ್ಷಣ ಏನು ಎರಡೂ ಸೈನ್ಯದಲ್ಲಿ ಭಯಂಕರವಾಗಿರತಕ್ಕಂಥ ಯುದ್ಧೋತ್ಸಾಹ ಮಿತಿ ಮೀರಿದೆಯಂತೆ. ಹೇಳ್ತಾ ಇದ್ದಾರಂತೆ ಜನಮೇಜಯರಾಯನಿಗೆ ವೈಶಂಪಾಯ ಮುನೀಂದ್ರರು. ಅಳಿದು ದಿವಸದಲ್ಲಿ ಪಾಂಡವ ಬಳದೊಳ ಅಗಣಿತ ಸೇನೆ. ಪಾಪ ಪಾಂಡವರ ಕಡೆಯಲ್ಲಿ ಅಗಣಿತ ಸೈನ್ಯ ಅವತ್ತಿನ ದಿನ ತಮ್ಮ ಪ್ರಾಣವನ್ನು ಕಳ್ಕೊಂಬಿಟ್ಟಿದೆ. ಭೀಷ್ಮನು ಫಲ್ಗುಣನು ಕಾದಿದರು, ದಿನಕರನ ಪರಜಲ ನಿಧಿಗೆ. ಇಳಿಯೇ ತೆಗೆದವು ಬಲವೆರಡು ಮೂಡಲು, ಮಗುಳೆ ಕೆಂಪೇರೆ ಕದನಕ್ಕೆ ಕಳನ ತುಂಬಿತು ಮತ್ತೆ ಕೌರವ. ಏನು ಹಿಂಗೆ ದಿನಗಳು 4 ಆಯಿತು, 5 ಆಯಿತು, 6 ಆಯಿತು, ನಡೀತಾ ಇದೆ. 7ನೆಯ ದಿವಸದ ಮಹಾರಥ ರೂಳಿಕವು ಹಿರಿದಾಯಿತು. 7ನೇ ದಿವಸದ ಯುದ್ಧ. 70,000 ಜನ ಸತ್ತಿದ್ದಾರೆ, ಭೀಷ್ಮಾಚಾರ್ಯರು ಕೊಂದಿದ್ದಾರೆ. ಕುರುಭೂಪಾಲಕನ ತಮ್ಮಂದಿರು ಅಳಿದುದು
ದಿವಸವೆಂಟರಲ್ಲಿ ಭೂಪಾಲಕನ ತಮ್ಮಂದರು ಸತ್ತು ಬಿಟ್ಟಿದ್ದಾರೆ 8ನೇ ದಿನ. ಆ ಕಡೆನೂ ಜಯ, ಈ ಕಡೆನೂ ಜಯ. ಕೋಲ ಮನೆಯಲ್ಲಿ ಕೃಷ್ಣರಾಯನ ನೋಲಗಿಸಿ ಮೆಚ್ಚಿಸಿದನೋ. 7ನೇ ದಿನ ಆ ಭಗವಂತನ ಒಂದು ಪವಿತ್ರವಾಗಿರತಕ್ಕಂಥ ಹಣೆಗೆ ಬಾಣವನ್ನು ಹೊಡೆದು ಭಕ್ತಿಯನ್ನು ಭೀಷ್ಮಾಚಾರ್ಯರು ಯಾವ ರೀತಿ ಮೆರೆದಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ ಇಷ್ಟೊತ್ತು. ಕಟ್ಟಾಳು ಭೀಷ್ಮನ ದಿವಸ 9 ಸಮರದಲ್ಲಿ. 9ನೇ ದಿನ ಭಯಂಕರವಾಗಿರತಕ್ಕಂಥ ಯುದ್ಧ. 90,000 ಜನ ಸತ್ತರು ಪಾಂಡವರ ಸೈನ್ಯದ ಕಡೆ. ಅವಾಗ ಏನಾಗ್ಬಿಡ್ತಪ್ಪ ಅಂದರೆ, ಧರ್ಮರಾಜ ರಾತ್ರಿ ಕೃಷ್ಣನ ಹತ್ರಕ್ಕೆ ಬಂದಂತೆ, ಇರುಳು ಕೃಷ್ಣನ ಹೊರಗೆ ಬಂದನು ಧರಣಿಪತಿ ದುಗುಡದಲ್ಲಿ. ಪಾಪ ಸಪ್ಪೆ ಮುಖ ಮಾಡ್ಕೊಂಡು ಬಂದಿದ್ದಾನಂತೆ ಧರ್ಮರಾಜ ಕೃಷ್ಣನ ಹತ್ರ. ಪರಮಾತ್ಮ ನಿಜ ಸೋದರರು ಸಹಿತ ಮುರಾರಿಯಂಗ್ರಿಗೆ ನಮಿಸಿ ಕೈ ಮುಗಿದು ಆ ಸಹೋದರರ ಸಹಿತ ಬಂದು ನಮಸ್ಕಾರ ಮಾಡಿದಾನಂತೆ. ಸುರನದಿ ಸುತನ ಕಿಳಸೇನೆಯನ್ನು ರಸಿದನು, ನಮ್ಮಲ್ಲಿ ಖಾತಿಯ ಧರಿಸಿದನು, ಜಯವಧುವ ವರಿಸಿದ ದೇವಾ ಕೇಳಿಂದ. ಪರಮಾತ್ಮ ಪ್ರತಿದಿನ 10,000ದಂತೆ ಸೈನ್ಯವನ್ನು ಕೊಂದು 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 ಭೀಷ್ಮಾಚಾರ್ಯರು ಪ್ರತಿದಿನವೂ ಜಯ ಸಾಧಿಸ್ತಿದ್ದಾರೆ. ಏನು ಗತಿ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನೆರೆವಣಿಗೆ ಗುಂದಿತ್ತು, ಕೃಷ್ಣನಿಗೆ ಹೇಳ್ತೇನೆ ಧರ್ಮರಾಜ, ನೆರೆವಣಿಗೆ ಗುಂದಿತ್ತು ಬಲ ಕೈ ಮರೆದರು ಅದಟರು ಬಿರುದ ಭಟರಿಗೆ ಬೆರಗು ಬಲಿದುದು ಹೂಣೆಗರ ಹೋರೆಟೆಗಳಳುಕಿದವು. ನೆರೆಸುಲಿದ ಹುಲಿಯಂತೆ ಬರಿ ಕೈ ಮುರಿದ ಮದಗಜದಂತೆ ಚಿತ್ರದಲ್ಲುರುವ ಕೇಸರಿಯಂತೆ ಮೆರೆದಿದೆ ನಮ್ಮ ಬಲವಿಂದ. ನೆರೆ ಸುಗಿದ ಹುಲಿಯಂತೆ, ಪಂಜರಕ್ಕೆ ಬಿದ್ದಿರತಕ್ಕಂಥ ಹುಲಿ ಯಾವ ರೀತಿನೋ, ಬರೀ ಕೈ ಮುರಿದ ಮದಗಜದಂತೆ, ಸೊಂಡ್ಲು ಮುರಿದಿರತಕ್ಕಂಥ ಮದಗಜದ ರೀತಿಯಲ್ಲಿ, ಚಿತ್ರದಲ್ಲಿರುವಕ್ಕೆ ಬರೀ ಚಿತ್ರದಲ್ಲಿ ಕೇಸರಿ ಸಿಂಹ ಇದ್ದರೆ ತಗೊಂಡು ಏನು ಮಾಡ್ಬೇಕು, ಹಂಗಾಗಿದ್ದೀವಿ ನಾವು. ಏನಾದರೂ ಮಾಡಿ ಪರಮಾತ್ಮ ಕಾಪಾಡಪ್ಪ, ಏನು ಗತಿ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ದೂರಲರಿಯನು ಸುಭಟರಿಗೆ ಮನ ಬೇರೆ ನುಡಿ ಬೇರಾಯಿತು, ಸಮರದೊಳು ಏರ ತಿಂಗುರಿದಿಂದು ದಣಿದುದು ನಮ್ಮ ಬಲವೆಂದ. ಏದುಸರು ಬಿಟ್ಟು ದಣಿದು ಬಿಟ್ಟು ಒಂದು ಕಡೆ ಕುತ್ಕೊಂಡ್ಬಿಟ್ಟಿದ್ದಾರೆ ಕೃಷ್ಣ ನಮ್ಮ ಬಲ. ಏನು ಗತಿ ಮಾಡಬೇಕು ಹೇಳಪ್ಪ. ರಣರಹಸ್ಯ ಜ್ಞಾನಿಗಳು ಮಿಗೆ ಮಣಿದರು, ಇಂದ್ರಿಯ ವಶಕ್ಕೆ ರಿಪುಭಟಗಣ ವಿದಾರಣ ತರ್ಕ ವಿದ್ಯಾವೀತರಾಗಿಗಳು. ಎಂಥೆಂಥ ಮಹಾಪ್ರಚಂಡರು ಕೂಡ ಅಳೆದು ಬಿಟ್ಟಿದ್ದಾರೆ ಪರಮಾತ್ಮ. ಹರಿದು ನಿಂದಿನ ದಿನಕ್ಕೆ 100,000 ಮಹೀಶರು, 100,000 ಜನ ಸತ್ತಿದ್ದಾರೆ ಪರಮಾತ್ಮ. ಏನು ಗತಿ ಮಾಡಬೇಕಪ್ಪ. ಯಮನ ನಗರಿಗೆ ಸರಿದರು, ಅಳಿದುಳಿದ ದಿಟ್ಟತನ ಗಾಂಗೆಯನು ಪಟಳಕ್ಕೆ. ಆ ಗಾಂಗೆಯನು ಪಟಳಕ್ಕೆ ಎಲ್ಲ ಸಾಹಿತಿದಾರ ಭಗವಂತ. ಏನು ಮಾಡಬೇಕು ಅರ್ಥ ಆಗ್ತಿಲ್ಲಲ್ಲಪ್ಪ. ನೀನೇ ಗತಿನಪ್ಪ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕಾಪಾಡಬೇಕಪ್ಪ, ನಿನ್ನ ಬಿಟ್ಟರೆ ನಮಗಿನ್ಯಾರಿಲ್ಲಪ್ಪ. ನೀನೇ ಗತಿಯ ಮಗಿಂದು ಅಂತ ಹೇಳಿಬಿಟ್ಟು ಅವರು ಧರ್ಮರಾಜ ಪಾಪ ತಮ್ಮಂದ್ರ ಜೊತೆಗೆ ಬಂದು ಕೇಳ್ತಾ ಇದ್ದಾನಂತೆ, ಅರಿಪಯೋನಿಧಿ ಬಡಬನನು ಕೆಲಲರಿದು ಜಿಯಾ ಮುಕುಂದ, ನೀನೇ ಕರುಣಿಸೈ ವನವಾಸವೋ ನಮಗೆಂದು ಗತಿಯೆಂದ. ನಮಗೇನು ಗತಿಯೆಂದ. ವನವಾಸಕ್ಕೆ ಹೋಗದೆ ಸರಿ ಅನಿಸುತ್ತೆ ಪರಮಾತ್ಮ. ಏನು ಗತಿ ಮಾಡಬೇಕಪ್ಪ. ಅವಾಗ ಪರಮಾತ್ಮ ನಕ್ಕಂತ ಹೇಳ್ತಾನಂತೆ, ಮುಗುಳು ನಗೆನ ಸುಮಳೆಯ ಭೀಮಾದಿಗಳಿಗೆಂದನು ಕೃಷ್ಣನು, ಅರಸಗೆ ಸೊಗಸು ಬನದಲ್ಲಿ ಬರಿಯ ಮನವಿ ಕದನ ಕೇಳಿಯಲಿ. ಏನಪ್ಪ ಧರ್ಮರಾಜ ನಕ್ಕಂತ ಅಂದಂತೆ. ಧರ್ಮರಾಜನಿಗೆ ಅಡವಿನೇ ಚೆನ್ನಾಗಿ ಕಣಪ್ಪೋ ಈ ಯುದ್ಧಕ್ಕಿನ್ನ. ಅಡವಿಗೆ ಹೋಗಬೇಕು ಅಂತನಲ್ಲಪ್ಪ, ಇಷ್ಟು ದಿನ ಹೋಗಿದ್ದ ಅಡವಿ ಅಲ್ಲೇನಪ್ಪ. ವಿಕಟತನ ಬಂತಿರಲಿ ಭೀಷ್ಮನ ಬೆಗಡುಗೊಳಿಸಲು ಹರನ ಹವಣಲ್ಲ. ಭೀಷ್ಮಾಚಾರ್ಯರನ್ನ ಎದುರಿಸ್ತಕ್ಕಂಥದ್ದು ಈಶ್ವರಿಗೆ ಸಾಧ್ಯವಿಲ್ಲ. ಧರ್ಮರಾಜ
ಸಾಮದಲ್ಲಿ ಮುರಿಯಲು ಬೇಕು ನಾವೆಂದ. ಸಾಮೋಪಾಯವನ್ನು ಉಪಯೋಗಿಸ್ಬೇಕು. ಇಲ್ಲಿ ಚಿತ್ರೋಪಾಯಗಳು ಯಾತಕ ಇರೋದು? ದಂಡನೆಯ ತರು ಬಿದರೆ ಗುಣದಲ್ಲಿ ಖಂಡಿಸುವುದಿರಾದ ತರುಗಳು ದಿಂಡುಗೆಡೆದವು ತೊರೆಗೆ ಮಣಿದರೆಗೆ ಬದುಕುವುದು. ಟೈಮ್ ಬಂದಾಗ ದಂಡೋಪಾಯ ಉಪಯೋಗಿಸ್ಬೇಕು. ಸಾಮ ದಾನ ಭೇದ ಆಮೇಲೆ ದಂಡ. ಇವಾಗ ನಾವು ಸಾಮದಲ್ಲಿ ಮುರಿಬೇಕು ಅವನನ್ನು, ಭೇದದಲ್ಲಿ ಕುರುಕುಲವ ಕೊಂದನು ಕೇಳು ಜನಮೇಜಯ ಮಹೀಪಾಲ. ಭೇದೋಪಾಯದಿಂದ ಕರ್ಣನ್ನು ಕೊಂದ, ಕುರುಕುಲನು ಕೊಂದ ಪರಮಾತ್ಮ. ಇಲ್ಲಿ ಸಾಮೋಪಾಯ ಉಪಯೋಗಿಸ್ತಿದ್ದಾನೆ. ಎಂಥ ಚಾಣಾಕ್ಷ ಪರಮಾತ್ಮ. ಅದಕ್ಕೆ ಮತ್ತೆ ತಿಳಿಯೇ ಹೇಳುವೆ ಕೃಷ್ಣ ಕಥೆಯನ್ನು. ಏನು ಅದ್ಭುತ! ಬರೇ ತೊರೆಗೆ ಮಣಿದರೆ ಗೇಕು ಬದುಕುವುದು. ಒಂದು ಸಣ್ಣ ಹುಲ್ಲಿನ ಎಂತೆಂಥ ದೊಡ್ಡ ಮರಗಳು ಉರುಳೋಗ್ತಾ ಇದ್ದರೆ ತೊರೆಗೆ ಸಣ್ಣದೊಂದು ಇಷ್ಟೇಷ್ಟು ಹುಲ್ಲು ಕಡ್ಡಿ ಆ ತೊರೆಗೆ ಮಣಿದು ಬಾಗುತ್ತೆ. ಇವೆಲ್ಲ ಸೆಟ್ಕೊಂಡು ನಿಂತ್ಕೊಂಡು ಅವೆಲ್ಲ ಕಿತ್ಕೊಂಡು ಹೋಗ್ತವೆ ದೊಡ್ಡ ದೊಡ್ಡ ಮರಗಳು. ಆ ಗೇಕು ಅಂದ್ರೆ ಹುಲ್ಲು ಪಾಚಿ, ಅದು ಹಿಂಗೆ ಬಗ್ಗಿರುತ್ತಂತೆ. ಹೊಳೆ ಬರ್ತಾ ಇದ್ರೆ ನೀರಿನ ರಭಸ, ಅದನ್ನೇನು ಮಾಡಲ್ಲ. ಶರಣಂದವ್ರಿಗೆ ಮರಣಿಲ್ಲ ಅಂತ ಹೇಳ್ತಾರೆ ದೊಡ್ಡವ್ರು. ಹಾಗೆ ತೊರೆಗೆ ಮಣಿದರೆ ಗೇಕು ಬದುಕುವುದು. ಅವನು ಆತ ಭೀಷ್ಮಾಚಾರ್ಯ ನಿಮ್ಮ ತಾತ ಕಣಯ್ಯ, ಹೋಗಿ ಅಡ್ಡ ಬೀಳೋಣ, ಬರ್ರಿ ನಮಸ್ಕಾರ ಮಾಡೋಣ, ಏನೋ ಒಂದು ಉಪಾಯ ಅವ್ರನ್ನೇ ಕೇಳೋಣ. ನೀವು ಸೋಲೋದು ಹೆಂಗೆ ತಾತ, ನಿಮ್ಮನ್ನು ಹೆಂಗೆ ಸೋಲಿಸ್ಬೇಕು ಅಂತ ಕೇಳಿದ್ರಾಯ್ತು. ಚಂಡಬಲ ನೀ ಭೀಷ್ಮ ಮುಳಿದಲೆ ಖಂಡ ಪರಶುವಿನಾಣೆ ಗಣಿಸ ನೆನೆ ಖರದಂಡನಾಭನ ಮತಕ್ಕೆ ನೃಪತಿ ಹಸಾದವೆನು ತಿರ್ದಾಯ್ತು ಪರಮಾತ್ಮ. ಹೋಗೋಣ ಅಂತ ಹೇಳಿದಾಗ ಇರುಳು ಗುಪಿತ ತಲವನಿಪತಿ ಸೋದರರು ಮುರರಿಪು ಸಹಿತ ಬಂದನು ಸುರ ನದಿ ನಂದನನ ಮಂದಿರಕ್ಕಾಗಿ ವಹಿಲದಲ್ಲಿ. ಏನು ರಾತ್ರಿ ಗಲಾಟಿಲ್ ನನಗೆ ಆ ಬಿಡಾರದಲ್ಲಿ ಸೀದ ಶತ್ರುಪಾಳ್ಯಕ್ಕೆ ಬರಬೇಕು ಅಂದರೆ ನೆಂಗಿರಬೇಕು. ಕೃಷ್ಣನ ಸಹಿತವಾಗಿ ಧರ್ಮರಾಜ ಪಾಂಡವರ ತಮ್ಮಂದರ ಸಹಿತವಾಗಿ ಭೀಷ್ಮಾಚಾರ್ಯರ ಮನೆಗೆ ಬಂದಿದ್ದಾರೆ. ಆ ಪಾಳಯಕ್ಕೆ, ಬಿಡಾರಕ್ಕೆ. ಕರೆದು ಪಡಿಹಾರರಿಗೆ ಬಂದುದನರು ಹಲು ಅವಧಿರು ಹೊಕ್ಕು ಸಮಯವನರಿದು ಭೀಷ್ಮಂಗಿ ಹದನ ಭಿನ್ನ ಹವ ಮಾಡಿದರು. ಭೀಷ್ಮಾಚಾರ್ಯರಿಗೆ ಹಿಂಗೆ ಬಂದಿದ್ದಾರೆ ಪಾಂಡವರು ಅಂತ ಹೇಳಿದಾಗ, ಹೌದಾ ಇವಾಗ ಬಂದ್ರ, ಕೃಷ್ಣನೂ ಬಂದಿದ್ದಾನ, ಅಯ್ಯೋ ರಾಮ ಅಂತ ಹೇಳಿಬಿಟ್ಟು ಬಂದನೇ ಧರ್ಮಜನು ಧರ್ಮರಾಜ ಅಂತಾರಂತೆ ಭೀಷ್ಮಾಚಾರ್ಯರು. ಮುರರಿಪು ತಂದನೇ ಕೃಷ್ಣ ಕರ್ಕೊಂಬಂದ ಕೌರವರ ನಕಟ ಕೊಂದನೇ. ಕೌರವನು ಬಂದುಬಿಟ್ನ ಕೃಷ್ಣ ಕೊಲ್ಲಕ್ಕೆ ಬಂದಿರೋದು ಅವನು. ಶಿವ ಶಿವ ಎನ್ನುತ್ತ ಮೌನದಲ್ಲಿ ಮುಳುಗಿದ್ದು, ಒಂದು ಕ್ಷಣ ಮೌನದಲ್ಲಿದ್ದು ಮಂದಿಯನ್ನು ಹೊರಗಿರಿಸಿ ಬರಹೇಳೆಂದರು. ಆಗಲೇ ಕೃಷ್ಣ ಕುಂತೀನಂದನರು ಬರಲಿದುರು ಬಂದನು ಭೀಷ್ಮ ವಿನಯದಲ್ಲಿ. ಎಲ್ಲಿರ್ತಕ್ಕಂಥವ್ರನ್ನೆಲ್ಲ ಹೊರಗೆ ಕಳಿಸಿ, ಏಕೆಂದರೆ ಅದು ಗುಪ್ತ ಸಮಾಲೋಚನೆ ಆದ್ದರಿಂದ ಯಾರಾದರೂ ಶತ್ರು ಇವ್ರಿಗೆ ಗೊತ್ತಾಗಬಾರ್ದು ಅಂತ ಗೂಢಚಾರರು ಇರ್ತಾರೆ ಅಂತ ಹೇಳಿಬಿಟ್ಟು ಅವರೇ ಎದುರು ಬಂದು ನಂತಿದ್ದು ಪರಮಾತ್ಮ ಬಂದಿದ್ದಾನೆ ಅಂತ ಕೇಳಿಬಿಟ್ಟು ಅಂತನಂತೆ ಪರಮಾತ್ಮ ಅರಸಿ ಹೋಗಲ ಅಮ್ನಾಯನಿಕರಕ್ಕೆ ತೆರಹುಗೊಡದ ಪರಸ್ವರೂಪನು. ಏನು ಆಮ್ನಾಯ ಶಾಸ್ತ್ರಗಳು, ಪುರಾಣಗಳು, ವೇದಶಾಸ್ತ್ರ, ಪುರಾಣ, ನಿಘಂಟುಗಳು, ತರ್ಕಶಾಸ್ತ್ರ, ಮೀಮಾಂಸಗಳು ಕೂಡ ಕನಸಿಗೆ ಬರದೇ ಇರತಕ್ಕಂಥ ಪರಮಾತ್ಮ. ಅರಸಿ ಹೋಗಲಾಂನಾಯನಿಕರಕ್ಕೆ ತೆರಹುಗೊಡದ ಪರಸ್ವರೂಪನೋ ಕುರುಹುಗೊಂಡರೆ ಮಂದಿ ಬಾಳವೆ ದೇವಾ ನೀನೊಲಿದು ಅರಸಿಕೊಂಡೈ ತರಲು ತಾನೈ ಸರವನು. ನೀನೇ ಬಂದಿದೆ ಅಂದರೆ ನಾನೇ ಯಾವ ಲೆಕ್ಕ ಪರಮಾತ್ಮ, ನಿನ್ನಿಂದ ಸೃಷ್ಟಿಯಾಗಿರ್ತಕ್ಕಂಥವನು ನಾನು. ನಿನ್ನ ಭೃತ್ಯನ ಹೊರೆವ ಪರಿ ಇದು ಕೃಷ್ಣ ಜಯ ಜಯ ಎನ್ನುತ್ತ ನಿಡುಗೆಡೆದ. ಪರಮಾತ್ಮ ಭಕ್ತರು ಅಂದರೆ ನಿನಗೆ ಎಷ್ಟು ಇಷ್ಟ ಅಪ್ಪ ಅಂತ ಹೇಳಿಬಿಟ್ಟು ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ರಂತ ಭೀಷ್ಮಾಚಾರ್ಯರು. ನಗುತ ಹರಿಗಂಗಾ ಕುಮಾರನ ನೆಗಹಿದನು ಬಳಿಕವರು ರತುನಾಳಿಗಳ ಕಾಣಿಕೆ ಇತ್ತು ಮೈಯಿಕ್ಕಿದರು ಭಕ್ತಿಯಲ್ಲಿ. ಪರಮಾತ್ಮ ನಿಧಾನವಾಗಿ ಭೀಷ್ಮಾಚಾರ್ಯರನ್ನು ಎಬ್ಬಿಸಿದ್ದಾನೆ. ತಥಾ ಭೀಷ್ಮಾಚಾರ್ಯರೇ, ನೀವು ನಮಸ್ಕಾರ ಮಾಡಬಾರ್ದು, ನೀವು ಹಿರಿಯರು. ಕಾಣಿಕೆಯೆಲ್ಲ ಕೊಟ್ಟಿದ್ದಾರೆ ಪಾಂಡವರು ಅವನಿಗೆ, ಭೀಷ್ಮಾಚಾರ್ಯರಿಗೆ. ತೆಗೆದು ಬಿಗಿ ಎಪ್ಪಿದನು ಯಮಜಾದಿಗಳ ಬನ್ನಿಸಿ ವೀಳೆಯವನಿತ್ತು ಒಗುಮೆಗೆಯ ಹರುಷದಲ್ಲಿ ಹುಂಪುಳಿಯೋದನ ಭೀಷ್ಮ. ಏನು ಸಂತೋಷ ಆಗಿಬಿಟ್ಟಿದಂತೆ.
ಅವರಿಗೆಲ್ಲ ಉಪಚಾರವನ್ನು ಮಾಡಿ ಅಲ್ಲಿ ಪಕ್ಕದಲ್ಲಿ ಸಿಂಹಾಸನದಲ್ಲಿ ಅಲ್ಲೇ ಇರ್ತಕ್ಕಂಥಗಳಲ್ಲಿ ಕೂಡಿಸಿದಾನಂತೆ. ಅರಿಯಬೇಡಿದು ಅಂತಾರಂದು ಭೀಷ್ಮಾಚಾರ್ಯ. ಅಲ್ಲಯ್ಯ ಯಾಕೆ ಬಂದ್ರೆ ಇಷ್ಟೊತ್ನಾಗ? ಅರಿಯಬೇಡಿದು ರಾಯನನುಜರು ದುರುಳರು ಉಚಿತಾನುಚಿತ ಬಾಹಿರರು. ಅವ್ರಿಗೆ ಯಾತ್ರದ್ದು ಗೊತ್ತಿಲ್ಲ. ನೀವು ಬಂದಿದ್ದು ವಿಚಾರ ನೋಡಿಬಿಟ್ಟು ಆಮೇಲೆ ಹಬ್ಬಿಸಿಬಿಡ್ತಾರೆ. ಬೇಡಪ್ಪ, ಇಷ್ಟಕ್ಕೂ ಆಯಿತು. ಏನೋ ಧಿಕ್ಕರಿಸಬಾರದು ರಾಜಮಂತ್ರವ ನರಸ ಸಾಕಿನ್ನೇನು ಬಂದಿದೆ ಹೇಳು ನೀ. ಆಮೇಲೆ ಈ ರಾಜನೀತಿಗಳು ಬೇರೆ ಇರ್ತವೆ. ಶತ್ರು ಸೈನ್ಯದ ಕಡೆಗೆ, ಶತ್ರುಗಳ ಕಡೆಗೆ ಹೋಗಬಾರ್ದು ಯುದ್ಧ ನಡಿಬೇಕಾದ್ರೆ ಅಂತ ಅವನ್ನೆಲ್ಲ ಧಿಕ್ಕರಿಸಿ ಬಂದಿದ್ದೀರ. ಆಯ್ತು ಇರಲಿ, ಏನು ಬಂದಿದ್ದೀರಿ, ಏನು ಸಮಾಚಾರ ಹೇಳು ಅಂದರೆ ಅವಾಗ ಧರ್ಮರಾಜ ಹೇಳ್ತಾನಂತೆ, ತಥಾ ಅರಿಯನೇನನು ಬೆಂಬು ಸಲಹಲು ಮರೆವಳೆ ಬಾಲಕನ ತಾಯಿ. ಅಲ್ತತ ನೀವು ನೋಡಿದರೆ ತಂದೆ ತಾಯಿಯ ಸ್ಥಾನದಲ್ಲಿದ್ದೀರಿ. ಅರಿಯನೇನುವನೆಂದು ಸಲಹಲು ಮರೆವಳೆ ಬಾಲಕನ ತಾಯಿ. ಏನೂ ಗೊತ್ತಿಲ್ಲ ಅಂತ ಸಣ್ಣ ಮಗುವಿನ ಕಾಪಾಡ್ದಂಗಿರ್ತಾಳ ತಾಯಿ. ಹೆತ್ತು ಹೊಟ್ಟಿಗೆ ಹೆಗ್ಗಣ ಮುದ್ದು ಅಂತಾರಲ್ಲ ತಾತ, ನೀವೆಲ್ಲ ನನ್ನ ಮಕ್ಕಳು. ನಾವೇನೋ ಒಂದು ಸ್ವಲ್ಪ ಮರ್ತಿರ್ಬೋದು ನಿಮ್ಮನ್ನು, ಆದರೆ ನೀವು ನಮ್ಮನ್ನು ಮರಿಬೋದ? ನೀನುರುವ ವಜ್ರದ ಜೋಡು ನಮಗಿರೇ ಭೀತಿ ಏಕೆಂದ. ನೀನೇ ವಜ್ರದ ಜೋಡು ನಮಗಿದ್ದರೆ ನಮಗೆ ಯಾಕೆ ಸ್ವಾಮಿ ಭೀತಿ? ತಾತ ಯಮಗೆ ಜಯವೆಂತಹುದು ರಾಜ್ಯಭ್ರಮೆಯ ರಾಜಸ ಬುದ್ಧಿಗಳು ವಿಕ್ರಮ ವಿಹೀನರು ನಾವು ನೀವು ತ್ರೈಲೋಕ್ಯ ವಿಜಯಿಗಳು. ಸಮರ ಸೋತುದು ನಮ್ಮ ಸುಭಟರು ಯಮನ ಸೇವಕರಾಯಿತು. ಏನು ದಿನದಿನಕ್ಕೂ ಸೈನ್ಯ ಸೋಲ್ತಾ ಇದೆ. ಎಲ್ಲ ಯಮಧರ್ಮರಾಜನ ಹತ್ರಕ್ಕೆ ಹೋಗ್ತಿದ್ದಾರೆ. ಕೃಪೆಯಿಂದೆಮಗೆ ನಿಮ್ಮ ಅಭಿಮತವ ಬೆಸಸುವುದೆಂದ ನಾವೂಪ. ಏನು ಅಂದ್ಕೊಂಡಿದ್ದೀರಿ ಹೇಳಿರ್ತತ ನೀವು? ನಮಗೆ ನಮ್ಮನ್ನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಹೇಳಿರ್ತತ? ಆಕೆವಾಳರು ಭೀಮಪಾರ್ಥರು ನೂಕದ ಹವದುಳಿದ ಸೇನಾನೀಕವೇ ನಿಮ್ಮಿಂದ ಸವೆದುದು ಹಲವು ಮಾತೇನು. ಇಷ್ಟ ಭೀಮ ಅರ್ಜುನ ಇವರೆಲ್ಲ ಇದ್ದಾರೆ, ಆದರೆ ಸೈನ್ಯ ಎಲ್ಲ ನಿಮ್ಮಿಂದ ಸೋಲ್ತಾ ಇದೆಯಲ್ಲ ತತ. ಸಾಕುವರೆ ಮೇಣ್ಮುನಿದು ಕೊಲುವರೆ ಬೇಕು ಬೇಡೆಂಬವರ ಕಾಣೆನು ಕಾಕನಾಡೆನು ಬೆಸಸಿ ನಿಮ್ಮ ಅಭಿಮತವದೇನೆಂದ. ನೀವು ಹೊರಟಿದ್ದೀರಿ, ಬೇಕು ಬೇಡ ಅನ್ನೋದಂಗೆ ಕೊಲ್ತಿದ್ದೀರಿ. ಏನು ನಿಮ್ಮ ಮನಸ್ಸಿನಲ್ಲಿದೆ ಹೇಳಿರ್ತಾತ? ತೀದು ತೆಮ್ಮಯ ಸೇನೆ, ನಮ್ಮ ಸೈನ್ಯ ಆಗೋಗ್ತಾ ಇದೆ. ನಸು ಸೊಪ್ಪಾದುದಿಲ್ಲರಿ ಸೇನೆ. ಶತ್ರು ಸೈನ್ಯ ನೋಡಿದ್ರೆ ಒಂದಿಷ್ಟು ಏನೂ ಆಗಿಲ್ಲ. ನಿಮ್ಮನು ಕಾದಿ ಗೆಲುವರೆ ಮಲೆಯ ನೋಡಿದ ತಾಯಿ ಜಾಹ್ನವಿಯೇ. ನಿಮ್ಮನ್ನು ಕಾದಿ ನಾವು ಗೆಲ್ಲಬೇಕು ಅಂದರೆ ನಮಗೆ ಮಲೆ ಉಣಿಸಿರ್ತಕ್ಕಂಥ ತಾಯಿ ಜಾಹ್ನವಿನ, ಅಂದ್ರೆ ನಾವು ಗಂಗಾಪುತ್ರರ ಅಂಥೋರಾದ್ರೆ ಮಾತ್ರ ನಿಮ್ಮನ್ನು ಗೆಲ್ಲೋದಕ್ಕೆ ಸಾಧ್ಯ. ಏನು ಮಾತಿದು? ಕಾದಿ ಗೆಲ್ಲುವರೇ ಮೊಲೆಯ ನೋಡಿದ ತಾಯಿ ಜಾಹ್ನವಿಯೇ. ಕಾದಿದೆವು ಕಟ್ಟಿದೆವು ಗೆಲಿದೆವು ಮೇದಿನಿಯ ನಾವಿನ್ನು ಮುಂದಿನ ತೀದ ವನವಾಸಕ್ಕೆ ನೇಮವ. ಇನ್ನು ಗೆದ್ದಂಗೆ ನಾವು ಸಾಮ್ರಾಜ್ಯವನ್ನು ಆಳಿದಂಗೆ. ನೀವು ಈ ಪಾರ್ಟಿ ಯುದ್ಧ ಮಾಡ್ತಿದ್ರೆ ನಮ್ಮ ಗತಿ ಅಂತದ. ಈಗ ವನವಾಸಕ್ಕೆ ಕಳಿಸಿರ್ತಾತ ನಮ್ಮನ್ನು ಅಂತ. ಅವಾಗ ಕೃಷ್ಣ ಹೇಳ್ತಾನಂತೆ ಭೀಷ್ಮಾಚಾರ್ಯರೇ, ತೀದು ದಿಮ್ಮಯ ಸೇನೆನಸು ಸೊಪ್ಪಾದು ಮನ್ನಿಸುವಡಿ ಉಭಯರಾಯರು ನಿನ್ನ ಮೊಮ್ಮಂದಿರುಗಳು. ನಿನ್ನ ಮೊಮ್ಮಕ್ಕಳನ್ನು ನೀನೇ ಕಾಪಾಡಬೇಕಪ್ಪ ಭೀಷ್ಮ. ತಾತ ಭೀಷ್ಮಾಚಾರ್ಯರೇ, ನಿನ್ನ ಕುಣಿಕೆಯಳಿಹುದು ಕುಂತೀಸುತರ ಜೀವನವು. ಪಾಂಡವರ ಜೀವನ ನಿನ್ನ ಕುಣಿಕೆಯಲ್ಲಿದೆ ತಾತ. ನಿನ್ನನೇ ನಂಬಿಹರು ನೀನೇ ಮುನ್ನ ಶಿಶುತನದಲ್ಲಿ ಸಲಹಿದೆ. ನೀವೇ ಕಾಪಾಡಿದಿರಿ ಆಚಾರ್ಯರೇ ಇವ್ರನ್ನ. ಮನ್ನಣೆಯ ನೀ ಬಲ್ಲೆ ಎಂದನು ದಾನವಧ್ವಂಸಿ. ಇನ್ನೇನು ಮಾಡಬೇಕು ಮುಂದೆ ಅನ್ನೋದು ನಿಮಗೆ ಗೊತ್ತಿದೆ. ಅವಾಗ ಭೀಷ್ಮಾಚಾರ್ಯರು ಸ್ವಲ್ಪ ಸುಮ್ಮನಿದ್ದು, ಎನ್ನಲು ಮೊಮ್ಮಂದಿರುಗಳಲ್ಲಿನ ಘನತೆಯನ್ನು ಕಿವಿಗೊಟ್ಟು ಕೇಳಿದು ನೆನೆದು ಅಂತಃಕರಣ ಕಂಬನಿದುಂಬಿದನು ಭೀಷ್ಮ. ಅವ್ರು ಹೇಳ್ತಾ ಇದ್ರು, ಕಣ್ಣಲ್ಲಿ ನೀರು ದಡ 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 ಸುರಿತಾ ಇದೆಯಂತೆ. ಪಾಪ ಕಾಪಾಡಿ ಎತ್ತಿ ಆಡಿಸಿ ಅವರನ್ನು ಸಲಹಿ ವಿದ್ಯೆಯನ್ನು ಕಲಿಸಿ ದೊಡ್ಡವರನ್ನು ಮಾಡಿರ್ತಕ್ಕಂಥ ಕೈ. ದುಃಖ ಬರದೇ ಇರುತ್ತಾ ಪಾಪ. ಎನಗೆ ಕಾಲ ಸಮೀಪ ಮಗನೇ. ಅಪ್ಪ ನನ್ನ ಕಾಲ ಹತ್ರಕ್ಕೆ ಬರ್ತಾ ಇದೆ ಧರ್ಮ.
ನಿನಗೆ ಭಯಬೇಡಿನ್ನೂ ಕುರುಪತಿ ತನುಜ ವೈರಿಗೆ ತಪ್ಪಿದಾಗಲೇ ನಿಮಗೆ ಜಯವೆಂದ. ಯಾವಾಗ ಕೃಷ್ಣ ತಪ್ಪಿದ್ನೋ ಅವರಿಗೆ, ದೈವಬಲ ಅವ್ರ ಕಡೆ ಹೋಯ್ತೋ, ಅವಾಗೇ ನೀವು ಗೆದ್ದಿದ್ದೀರಿ. ತಲೆ ಯಾಕೆ ಕೆಡಿಸ್ಕೊಂತೀರಿ? ಕೊಂದನ ಗಣಿತರಾಯರನು ತಾಮಂದಿಯನು ನಿಮಗಾನು ಮುನಿಯನು ಬಂದು ಪಾರ್ಥನ ರಥವ ತಡೆದರೆ ನೀವು ಧೃತಿಗೆಡದೆ ಇಂದಿನುದಯದಲ್ಲಿ ಆ ಶಿಖಂಡಿಯ ತಂದು ನಿಲ್ಲಿಸಿದಡೆ ಎನ್ನ ತನುವನ್ನು ಹಿಂದುಗಳೆಯದೆ ನಿಮಗೆ ತೆರುವೆನು. ಮಗನೇ ಕೇಳಿಂದ. ಈಗ ಬಾ ಇಲ್ಲಿ ಒಂದೇ ಒಂದು ಉಪಾಯ ಹೇಳ್ಕೊಡ್ತೀನಿ. ನಾಳೆ ಯುದ್ಧ ಪ್ರಾರಂಭ ಆಗುತ್ತೆ. 10ನೇ ದಿನ ಎಂದಿನಂತೆ ನಾನು 1000 ಜನನ ಕೊಲ್ತೀನಿ. ಅವಾಗ ಅರ್ಜುನನನ್ನು ತಡಿತೀನಿ. ಅರ್ಜುನನ ಕಡೆ ಹತ್ತಿರ ಭಯಂಕರವಾದ ಯುದ್ಧ ಮಾಡ್ತಿರ್ತೀನಿ. ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಗೊತ್ತಾ? ಶಿಖಂಡಿ ತಂದು ನನ್ನ ಮುಂದೆ ನಿಲ್ಲಿಸ್ರಿ. ಶಿಖಂಡಿ ಬಂದು ನನ್ನ ಮುಂದೆ ನಿಂತರೆ ಯುದ್ಧ ಮಾಡಲ್ಲ ಅಂತ ನಾನು ಹಿಂದೆ ಪ್ರತಿಜ್ಞೆ ಮಾಡಿದ್ದೀನಿ. ಶಿಖಂಡಿ ಕೈಯಲ್ಲಿ ಯುದ್ಧ ಮಾಡಲ್ಲ. ಆವಾಗ ಅರ್ಜುನನನ್ನು ಹೆಂಗೆ ಬೇಕಾದರೂ ಹೊಡೀಲಿ ಅಂತ ಕೃಷ್ಣ ಕಿವಿ ಮುಚ್ಚಿಬಿಟ್ರಂಥವರೆಲ್ಲ. ಯೋರಾಮ ಎಂಥ ಮಾತು ಹೇಳ್ತಿರ್ತದ. ಎನಲು ಶಿವ 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 ಮಹಾದೇವ ಎನ್ನುತ್ತ ಕಿವಿಗಳ ಮುಚ್ಚಿದನು ಕಂಬನೆಯನು ಗುರಲಿ ಮಿಡಿದು ನೊಂದನು ಪಾರ್ಥ ಹೃದಯದಲ್ಲಿ. ಅರ್ಜುನ ಶಿವ ಶಿವ ಮಹಾದೇವ ತಥಾ ಎಂಥ ಮಾತು ಹೇಳ್ತಿ ತಥಾ. ಚಿಕಂಡಿನ ತಂದು ನಿಲ್ಲಿಸ್ರು ನಾನು ಸಾಯ್ತೀನಿ ಅಂತೀರಲ್ಲ, ನಾನು ಹೆಂಗೆ ಕೊಲ್ಲಲಿ ನಿಮ್ಮನ್ನು? ನೀವೆತ್ತಾಡಿಸಿರ್ತಕ್ಕಂಥ ಕೈಗಳ ನಿಮ್ಮ ಇಂಥವನ್ನು ನಾನು ಹೆಂಗೆ ಕೊಲ್ಲಲಿ? ಎನಗೆ ಗೆಲವಾಯುವುದು ಕೃತಾರ್ಥರು ಜನದೊಳೆನ್ನವರಾರು ಬಳಿಕೆ ನಿನಗೆ ನಿಮ್ಮವಲಾಗುವ 6 ಹಗೆಗಳು ಜಗದೊಳುಂಟೆಂದ. ನನ್ನಂಥ ಕೆಲಸಕ್ಕೆ ಬರೋದವ್ರು ಯಾರೂ ಇಲ್ಲ. ನಿಮ್ಮಂಥ ಶತ್ರುಗಳು ಯಾರೂ ಇರಬಾರ್ದು. ಯಾಕೆಂದರೆ ಅವ್ರ ಸಾವನ್ನು ಅವರೇ ಹೇಳ್ಕೊಟ್ಟು ಸಾಯ ಶತ್ರುಗಳು ಯಾರಿದ್ದಾರೆ? ನಾವು ನಿಮ್ಮ ತೋಳ ತೊಟ್ಟಿಲಲ್ಲಿ ಬೆಳೆದಿದ್ದೀವಿ, ದೊಡ್ಡವರಾಗಿದ್ದೀವಿ, ಆಗಿದ್ದೀವಿ, ವಿದ್ಯೆಯನ್ನು ಕಲಿಸಿದ್ದೀರಿ, ಇಷ್ಟೆಲ್ಲ ಮಾಡಿದ್ದೀರಿ. ಈತನನ್ನು ನಾವು ಕೊಲ್ಲಲು ಭುವನಖ್ಯಾತೆವಹೇ ರಹೆವೈ ಸುಡಲಿ ಬಯಸುವ ಭೂತಳವ ನೀ ಬೊಡ್ಡಿಗೋ ಸುಗ ಸುಟ್ಟುಗಳು. ಈ ಕೆಲಸಕ್ಕೆ ಬರದೇ ಇರತಕ್ಕಂಥ ಅಶಾಶ್ವತವಾಗಿರತಕ್ಕಂಥ ಭೂಮಿಗೋಸ್ಕರ ತಾತನ್ನು ಕೊಲ್ಲಬೇಕಾ? ಎಂಥ ಮಾತಾಡ್ತಿದ್ದೀವಿ ತಾತ ನೀವು. ಘಾತುಕರು ಪಾತಕರು ತೆಗೆಯೇ ತರವದಿರು ಪಾಂಡುತನಯರು ಮಾತನಾಡಿದಿರೆಂಬ ಕೀರ್ತಿಗೆ ನೋತುದಿಲ್ಲ. ನಾಳೆ ಬೆಳಿಗ್ಗೆ ಜನ ಏನಂತಾರೆ, ಥೋ ಯಾವ್ದ್ರ ಪಾಂಡವರು ಎಲ್ಲಿ ಕೆಲಸಕ್ಕೆ ಬರದೇ ಇರೋರು, ತಾತನ್ನು ಕೊಂದರು ಅಂತ ಹೇಳಿಬಿಟ್ಟು ಬಾಯಿಗೆ ಬಂದು ನಮ್ಗೆ ಉಗುಳ್ತಾರಲ್ಲ. ಅಲ್ಲ ಅದೆಲ್ಲಾದರೂ ನಮ್ಮ ಆತ್ಮಸಾಕ್ಷಿ ಒಪ್ಪಬೇಕಲ್ಲ. ನಮ್ಮ ತಾಯಿ ತಂದೆ ಬಂಧು ಬಳಗ ಎಲ್ಲ ನೀನೇ ಅಲ್ಲ. ನಿಮ್ಮನ್ನು ಹೆಂಗೆ ಕೊಲ್ಬೇಕು ತಾತ? ನಾವು ಕೊಲ್ಲಕ್ಕೆ ಹೆಂಗಾದರೂ ಮನಸ್ಸು ಬರುತ್ತೆ. ನೀವೇ ಹೇಳ್ರಿ ತಾತ. ನಿಲ್ಲು ಫಲಗುಣ ಹೇಳ್ತಾನಂತ ಭೀಷ್ಮಾಚಾರ್ಯ. ಏಯ್ ತಡಿಯ ಅರ್ಜುನ, ಹೆಂಗೆ ಮಾತಾಡ್ತಿ? ಯಾಕೆ ಮಾತಾಡ್ತಿ? ಕೇಳು ಹೊಲ್ಲೆ ಹವಲ್ಲ ಸಕಲ ಛತ್ರಧರ್ಮವ ಬಲ್ಲೆ ನೀನೆ ಮಗೆ ಅಹಿತನೇ ರೂಪನೀತಿ ಬಾಹಿರನೇ. ಎಷ್ಟು ಚೆನ್ನಾಗಿ ನಿನಗೆ ರಾಜನೀತಿ ಗೊತ್ತಲ್ಲ ಅರ್ಜುನ. ಆ ಕೃಷ್ಣ ಪರಮಾತ್ಮನ ಪಕ್ಕದಲ್ಲಿ ಇದ್ಕೊಂಡು ಭಗವದ್ಗೀತೆಯನ್ನು ಕೇಳಿದೆಯಲ್ಲಯ್ಯ. ಆ ಗೀತೆಯನ್ನು ಕೇಳಿ ಇಂಥ ಮಾತು ಮಾತಾಡ್ತಾರ? ಏನು ಮಾತಾಡ್ತೀಯ ಅರ್ಜುನ ನೀನು? ಎಲ್ಲಿ ಅಪಕೀರ್ತಿಗಳು ಕೀರ್ತಿಗಳೆಲ್ಲಿ ಅಪಕೀರ್ತಿಯಲ್ಲಿ ಕೀರ್ತಿಯಲ್ಲಿ ವಿಧಿಯವು ನಿನ್ನ ಕಾರಣವಲ್ಲ. ಅದು ವಿಧಿ ಒಂದು ನಿರ್ಮಿತ, ನೀನು ನಾನು ಕಾರಣ ಅಲ್ಲ. ವಿಧಿ ಹೆಂಗೆ ನಡೆಸಿದರೆ ಹೆಂಗೆ ನಾವು ನಡಿಬೇಕಷ್ಟೆ. ನೀ ಕೊಲ್ಲಲೈ ಸರವನೈ ಪಾರ್ಥ ಹೇಳೆಂದ. ನೀನು ಕೊಲ್ಲೋನೆನ್ ಇಷ್ಟರೋನು, ನಾನು ಕೊಲ್ಲಿಸಿಕೊಂಬನೆಷ್ಟರೋನು. ಯಂತ್ರಿ ಮಿಡಿದರೆ ಕಾದಿ ಬೀಳ್ವವು ಯಂತ್ರಮಯ ಹಾಯಗಳು. ಗೊಂಬೆ ಆಡಿಸ್ತಿರ್ತಾನಲ್ಲ, ಗೊಂಬೆ ಆಟದವನು. ಗೊಂಬೆ ಆಡಿಸೋನು ಯಂತ್ರಿ, ಆಡೋ ಯಂತ್ರ. ಆಡಿಸೋ ಯಂತ್ರಿ ಸುಮ್ಮನೆ ಆದರೆ ಆಡೋವು ಸುಮ್ಮನೆ ಆಗ್ತವೆ. ಹಾಗೆ ಜೀವ ಮತ್ತು ಶರೀರ ಅಂತ. ಆತ್ಮ ಶರೀರ, ಆತ್ಮ ಕುಣಿಸಿದರೆ ಶರೀರ ಕುಣಿಯುತ್ತೆ, ಆತ್ಮ ಸುಮ್ಮನೆ ಆದರೆ ಶರೀರನೂ ಸುಮ್ಮನೆ ಆಗುತ್ತೆ. ಯಂತ್ರಿ ಮಿಡಿದರೆ ಕಾದಿ ಬೀಳ್ವವು ಯಂತ್ರಮಯ ಹಾಹೆಗಳು ವಧೆಯ ಯಂತ್ರಿಗೋ ಹಾಹೆಗಳಿಗೋ ಕೇಳಾರ ನಿಮ್ಮ. ಅದು ಪಾಪ ಬರೋದು ಪುಣ್ಯ ಬರೋದು ಆತ್ಮಕ್ಕ ಶರೀರಕ್ಕ. ಆತ್ಮಕ್ಕೆ ಪಾಪನೂ ಇಲ್ಲ ಪುಣ್ಯವೂ ಇಲ್ಲ. ಇವೆಲ್ಲ ಗೊತ್ತಿದೆ ನಿನಗೆ. ಹೆಂಗೆ ಅಂದರೆ ಯಂತ್ರಿ ಕೃಷ್ಣನು, ಕೃಷ್ಣ ಸುಮ್ಮನೆ ಕೂತಿದ್ದಾನಂತೆ. ಯಂತ್ರಿ ಕೃಷ್ಣ ಇವನು. ನಾವು ನೀವೀ ತಂತ್ರವಖಿಲ ಚರಾಚರಂಗಳು ಯಂತ್ರರೂಪಗಳು. ನಾವು ನೀವು ಅಖಿಲ ಸಚರಾಚರ 14 ಲೋಕಗಳು ನಾವು ಯಂತ್ರಗಳು.
ಎಲ್ಲ ಕಾರಣವೆಲ್ಲ ನಿನಗಿಲ್ಲ ನಿನಗಿಂದ ನಿನಗೆಂದ. ಕಾರಣ ಕಾರ್ಯ ಕರ್ತೃ ಎಲ್ಲ ಇವನೇ. ನೋಡಿ ಸುಮ್ಮನೆ ಕೂತಿದ್ದಾನೆ. ಒಂದು ಮುಖದಲ್ಲಿ ಜಗವ ಹೂಡುವನೊಂದು ಮುಖದಲ್ಲಿ ಜಗವ ಸಲಹುವನೊಂದು ಮುಖದಲ್ಲಿ ಬೇಳುವನು ನಯನಾಗ್ನಿಯಲ್ಲಿ ಜಗವ ಕೊಂದು ಹಗೆಯಲ್ಲೀತ ಸಲಹಿದನೆಂದು ಮೋಹಿತನಲ್ಲ ಪರಮಾನಂದಮಯ ಹರಿದಕ್ಕೆ ಕಾರಣವಿಲ್ಲ ನಿನಗೆಂದ. ಒಂದು ರೂಪದಲ್ಲಿ ಸೃಷ್ಟಿ ಮಾಡ್ತಾನೆ, ಒಂದು ರೂಪದಲ್ಲಿ ಸ್ಥಿತಿ ಮಾಡ್ತಾನೆ, ಒಂದು ರೂಪದಲ್ಲಿ ಪ್ರಳಯ ಮಾಡ್ತಾನೆ. ಕೊಂದರೆ ಇವನು ಶತ್ರು ಅಲ್ಲ, ಯಾವುದಕ್ಕೂ ಇವನು ಸಿಗಲ್ಲ. ಕಾಪಾಡಿದರೆ ಇವನು ಮೋಹಿತನಲ್ಲ, ಪ್ರೀತಿಯಿಂದ ಇವನು ಕಾಪಾಡಲ್ಲ. ಅವನ ಒಂದು ಕೆಲಸ ಯಾವುದಕ್ಕೂ ಸಿಗದೇ ಇರೋನೆ ಕಣಯ್ಯ, ನಿನ್ನ ಜೊತೆಗಿರೋನು. ಮತ್ತು ಇವನಿದ್ದು ಕಣ್ಣು ನೀನು ತಲೆ ಕೆಡಿಸ್ಕೊಂತೀಯಲ್ಲ, ನಿನಗೆ ಜ್ಞಾನ ಇದೆಯಾ? ಕಾವುದೀತನ ಕರುಣ ಮುನಿದರೆ ಸಾವೆನೀತನ ಕೈಯ ಬಾಯಲಿ ನೀವು ತಾವು ನೆರೆ ಮತ್ತೆ ಕೆಲವರು ಮುನಿದಡಂಜುವೆನು. ನಾವು ಬೆಸಸಿದ ಮಾಡಿ ಸಾಕಿನ್ನಾವ ಭಯ ನಿಮಗಿಲ್ಲ. ಸತ್ರು ಬದುಕಿದ್ರು ಎಲ್ಲ ಇವನೇ. ನಾನು ಏನು ಹೇಳ್ತೀನೋ ಅದನ್ನು ನೀವು ಮಾಡಿರಿ. ಯಾಕೆಂದ್ರೆ ನೀವು ಕೇಳಕ್ಕೆ ತಾನೇ ಬಂದಿರೋದು. ಮತ್ತು ಇಲ್ಲಿಗೆ ಯಾಕೆ ಬರಬೇಕು? ತಲೆ ಕೆಡಿಸ್ಕೋಬೇಡ್ರಿ. ನಾನೇನು ಹೇಳಿದ್ರೆ ಅದನ್ನು ಮಾಡಿರಿ. ಯಾವ ಭಯನೂ ಇಲ್ಲ, ಯಾವ ಪಾಪನೂ ಬರಲ್ಲ, ಏನೂ ಬರಲ್ಲ. ನನಗೊಂದು ವರ ಇದೆ ಅರ್ಜುನ, ಇಚ್ಛಾಮರಣಿ ಆಗು ಅಂತ ಹೇಳಿಬಿಟ್ಟು ನನಗೆ ನಮ್ಮಪ್ಪ ಕೊಟ್ಟಿರ್ತಕ್ಕಂಥ ವರ ಸಾವು ಸನ್ನಿಹಿತವಾಗಿದೆ. ಅದಕ್ಕೋಸ್ಕರನೇ ನನಗೆ ಆ ಸಮಯ ಬರ್ತಾ ಇದೆ. ನನ್ನ ಸಾವು ಕೂಡ ಒಬ್ಬರಿಗೆ ಅನುಕೂಲ ಆಗಬೇಕು. ನೋಡ್ರಿ, ಭೀಷ್ಮಾಚಾರ್ಯ ಎಂಥ ಅದ್ಭುತವಾಗಿರತಕ್ಕಂಥ ಒಂದು ಜ್ಞಾನ. ಚಿತ್ತದ ಭಾವಶುದ್ಧಿಯಲೆಮ್ಮನಂಬಿರಿ ಹೋಗಿ ನೀವೆಂದ. ನಾವು ಈಗ ಭಾವಶುದ್ಧಿಯಿಂದ ನಮ್ಮನ್ನು ಬರೋಗ್ರಿ. ಹರುಷ ಬಲಿದುದು ಮನದ ಸಂಶಯ ಹರಿದುದೋ ಆಹವ ವಿಜಯ ವಾರ್ತೆಯ ನರಗಿನಲಿ ಹೊರೆಯೇರಿ ಹೊಂಪುಳಿಯೋದರಡಿಗಡಿಗೆ ಸುರನದಿ ನಂದನನ ಹರಕಿನ ಹರಕೆಗಳ ಕೈಗೊಂಡು ಬೀಳ್ಕೊಂಡ ರಸಮುರರಿಪು ಸಹಿತ ಬಂದನು ತನ್ನ ಪಾಳಯಕ್ಕೆ. ಏನು ಸಂತೋಷ ಆಗಿಬಿಡುತ್ತೆ ಪಾಂಡವರಿಗೆ. ಇನ್ನೇನು ಚಿಂತೆ ಇಲ್ಲ. ನಮ್ಮ ತಾತ ನಮಗೆ ಅಭಯ ಕೊಟ್ಟಿದ್ದಾನೆ, ಎಲ್ಲದಕ್ಕೂ ಉತ್ತರ ಹೇಳಿದ್ದಾನೆ, ಪರಮಾತ್ಮನು ಸುಮ್ಮನೆ ಇದ್ದಾನೆ ಅಂತ ಹೇಳಿಬಿಟ್ಟು ಸಮಾಧಾನ ಆಯ್ತು ನಮಗೆಲ್ಲ ಅಂತ ಹೇಳಿಬಿಟ್ಟು ಆ ಸುರನದಿ ನಂದನನ ಹರಕಿನ ಹರಕೆಗಳ ಕೈಗೊಂಡು ತಾತಿಗೆ ನಮಸ್ಕಾರ ಮಾಡಿಬಿಟ್ಟು ಅವರ ಆಶೀರ್ವಾದವನ್ನು ಪಡೆದು ಬೀಳ್ಕೊಂಡ ರಸಮುರರಿಪು ಸಹಿತ ಬಂದನು ತನ್ನ ಪಾಳಯಕ್ಕೆ. ಆ ಮುರರಿಪುವ ಜೊತೆಗೆ ಕೃಷ್ಣನ ಪರಮಾತ್ಮನ ಜೊತೆಗೆ ತನ್ನ ಪಾಳಯಕ್ಕೆ ಬಂದ ಅನ್ನತಕ್ಕಂಥ ಒಂದು ಸಂಧಿ ಪ್ರತಿ ಕ್ಷಣದಲ್ಲೂ ಕೂಡ ನಾವು ಶ್ರೀಕೃಷ್ಣನ ಆ ಪರಮಾತ್ಮನ ಒಂದು ತಂತ್ರಗಳನ್ನು ಉಪಯೋಗಿಸಬೇಕು. ಅದಕ್ಕೆ ನಾರಾಯಣಪ್ಪ ಹೇಳಿದ್ದಾನೆ, ತಿಳಿಯೇ ಹೇಳುವೆ ಕೃಷ್ಣ ಕಥೆಯನು. ಕೃಷ್ಣ ಕಥೆಯನ್ನು ಹೇಳ್ತೀನಿ. ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯನ್ನು ಅರಿವೆನು ಕೃಷ್ಣ ಮೆಚ್ಚಲಿಕೆ. ಕೃಷ್ಣ ಮೆಚ್ಚಲಕ್ಕಣ ನಾನು ಹೇಳೋದು. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದ್ ಆಗಮ ಕುಲಕ್ಕೆ ನಾಯಕ. ಭಾರತಾಕೃತಿ ಪಂಚಮಶ್ರುತಿ 5ನೇ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 5ನೇ ವೇದವೇ ಮಹಾಭಾರತ. ಉಪನಿಷತ್ತುನಲ್ಲಿ ಒಂದಾಗಿರತಕ್ಕಂಥದ್ದು ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಅದಕ್ಕೆ ವೀರನಾರಾಯಣನೇ ಕವಿ ಲಿಪಿಕಾರ ಕುಮಾರವ್ಯಾಸ, ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು, ಚಾರು ಕವಿತೆಯ ಬಳಕೆಯೆಲ್ಲ ವಿಚಾರಿಸೋಡ ಅಳವೇ ಅಲ್ಲ ಚಿತ್ತವದಾರು ಹೋ ಸರ್ವಜ್ಞರಾದರು ಸೊಲಗೆ ಭಿನ್ನಪವ ಅಂತ ಹೇಳಿದನು. ಆದ್ದರಿಂದ ಇಂಥ ಪವಿತ್ರವಾಗಿರತಕ್ಕಂಥ ಕಾವ್ಯವನ್ನು ನಾವು ಒಂದು ಕಡೆಯಿಂದ ಆ ಭಗವಂತನ ಕೃಷ್ಣ ದಯೆಯಿಂದ ವಾಚನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲಿಗೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.